ಪ್ರಸಕ್ತ 2026-27ನೇ ಸಾಲಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಸಮಾಜ ಸೇವಕ ಡಾಕ್ಟರ್ ಬಾಬುರಾವ್ ಮನವಿ ಮಾಡಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕೆಕೆಆರ್ಡಿಬಿಗೆ ಕನಿಷ್ಠ 5,000 ಕೋಟಿ ರೂಪಾಯಿ ಅನುದಾನ ಒದಗಿಸುವುದರ ಜೊತೆಗೆ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿರುವ ಖಾಲಿ ಹುದ್ದೆಗಳನ್ನು ತ್ವರಿತವಾಗಿ ಭರ್ತಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದಿರುವ ರಾಯಚೂರು ಜಿಲ್ಲೆಯ ರಾಯಚೂರು ನಗರಕ್ಕೆ ಅತ್ಯಂತ ಅಗತ್ಯವಿರುವ ರಿಂಗ್ ರೋಡ್ ಯೋಜನೆಗೆ ಅನುದಾನ ಮಂಜೂರು ಮಾಡಬೇಕು. ಅಲ್ಲದೆ ಅಪೂರ್ಣವಾಗಿರುವ ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲು ಅಗತ್ಯ ಹಣ ಬಿಡುಗಡೆ ಮಾಡಬೇಕು. ವಾಲ್ಮೀಕಿ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಅವರು ಕೋರಿದ್ದಾರೆ. ಇದೇ ವೇಳೆ ಕಲ್ಯಾಣ ಕರ್ನಾಟಕ ಭಾಗದ ಜಲ ಸಮಸ್ಯೆಗಳು ವರ್ಷಗಳಿಂದ ಜನತೆಯನ್ನು ಕಾಡುತ್ತಿದ್ದು, ಸರ್ಕಾರ ಗಂಭೀರವಾಗಿ ಗಮನ ಹರಿಸಬೇಕಾದ ಅಗತ್ಯವಿದೆ ಎಂದು ಡಾಕ್ಟರ್ ಬಾಬುರಾವ್ ತಿಳಿಸಿದ್ದಾರೆ. ಕೃಷ್ಣಾ, ತುಂಗಭದ್ರಾ ನದಿಗಳ ನೀರು ಹರಿದರೂ ಕುಡಿಯುವ ನೀರಿಗಾಗಿ ಜನರು ಪರದಾಡುವ ಪರಿಸ್ಥಿತಿ ಇಲ್ಲಿನ ಬಹುತೇಕ ಗ್ರಾಮಗಳಲ್ಲಿ ಮುಂದುವರೆದಿದೆ. ಬೇಸಿಗೆ ಸಮಯದಲ್ಲಿ ಭೂಗರ್ಭ ಜಲಮಟ್ಟ ಕುಸಿತದಿಂದ ಕುಡಿಯುವ ನೀರಿನ ತೀವ್ರ ಕೊರತೆ ಎದುರಾಗುತ್ತಿದ್ದು, ಟ್ಯಾಂಕರ್ಗಳ ಮೇಲೆ ಅವಲಂಬಿಸುವ ಸ್ಥಿತಿ ನಿರ್ಮಾಣವಾಗಿದೆ. ರಾಯಚೂರು, ಯಾದಗಿರಿ, ಕಲಬುರಗಿ ಜಿಲ್ಲೆಗಳಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು. ಹಳೆಯ ಹಾಗೂ ಶಿಥಿಲಗೊಂಡಿರುವ ನೀರಾವರಿ ಕಾಲುವೆಗಳ ಪುನರ್ ನಿರ್ಮಾಣ, ಕೆರೆ ಕಟ್ಟೆಗಳ ಪುನಶ್ಚೇತನ, ಮಳೆ ನೀರು ಸಂಗ್ರಹ ಯೋಜನೆಗಳಿಗೆ ವಿಶೇಷ ಅನುದಾನ ನೀಡಬೇಕೆಂದು ಅವರು ಒತ್ತಾಯಿಸಿದರು. ಕೃಷಿಗೆ ಅವಲಂಬಿತ ರೈತರಿಗೆ ಸಮರ್ಪಕ ನೀರು ಸಿಗದಿರುವುದರಿಂದ ಬೆಳೆ ನಷ್ಟವಾಗುತ್ತಿದ್ದು, ಇದನ್ನು ತಪ್ಪಿಸಲು ಸಣ್ಣ ನೀರಾವರಿ ಯೋಜನೆಗಳನ್ನು ಬಜೆಟ್ನಲ್ಲಿ ಪ್ರಾಮುಖ್ಯತೆ ನೀಡಬೇಕು ಎಂದು ಹೇಳಿದರು. ಒಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಜಲ, ಶಿಕ್ಷಣ, ಆರೋಗ್ಯ, ಸಾರಿಗೆ ಮತ್ತು ಉದ್ಯೋಗ ಕ್ಷೇತ್ರಗಳಿಗೆ ಸಮತೋಲನದ ಅನುದಾನ ನೀಡುವ ಮೂಲಕ ಈ ಭಾಗದ ಐತಿಹಾಸಿಕ ಹಿಂದುಳಿತನವನ್ನು ನೀಗಿಸಬೇಕು ಎಂದು ಡಾಕ್ಟರ್ ಬಾಬುರಾವ್ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸಿಎಂ ಮಾರ್ಚ್ 5ನೇ ತಾರೀಕು ಏನು ಕರ್ನಾಟಕ ಬಜೆಟ್ ಇದೆ, ನಮ್ಮ ಆನರಬಲ್ ಸಿಎಂ ಮಾರ್ಚ್ 5ಗೆ ಅನೌನ್ಸ್ ಮಾಡ್ತಾರ. ಅದರಲ್ಲಿ ಜಾಸ್ತಿ ನಮ್ಗೆ ಕಲ್ಯಾಣ ಕರ್ನಾಟಕಕ್ಕೆ ಜಾಸ್ತಿ ಫಂಡ್ ಕೊಡ್ಬೇಕಂತೇಳಿ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಈಗಾಗಲೇ 5,000 ಕೋಟಿ ಅವರು ಲಾಸ್ಟ್ ಇಯರ್ 5,000 ಕೋಟಿ ಕೊಟ್ಟಿದ್ರು, ಈಗ ಡಬಲ್ ಕೊಡ್ಬೇಕಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಹೆಚ್ಚಿನಾಗಿ ನಮ್ಮ ರಾಯಚೂರು ಡಿಸ್ಟಿಕ್ ಅಲ್ಲಿ ಬಹಳ ಬ್ಯಾಕ್ವರ್ಡ್ ಇರುವಂತಹ ಡಿಸ್ಟಿಕ್ ಇದು. ಇಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ನಿಂತಾವ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಮುಖ್ಯಮಂತ್ರಿಗೂ ನಾನು ಮನವಿ ಮಾಡ್ತೀನಿ. ಅವರು ಹೆಚ್ಚಾಗಿ ಇಲ್ಲಿ ನಮ್ಮ ರಿಂಗ್ ರೋಡ್ ಇಲ್ಲ, ನಮ್ಮಲ್ಲಿ ರಿಂಗ್ ರೋಡ್ ಕೊಡಬೇಕು. ಬಹಳಷ್ಟು ಆಕ್ಸಿಡೆಂಟ್ ಆಗಕತ್ತಾವ. ಮತ್ತು ಏರ್ಪೋರ್ಟ್ ವರ್ಕ್ ಬಿ ಬಹಳ ಸ್ಲೋ ಆಗ್ತದ. ಅದನ್ನ ಜಾಸ್ತಿ ಫಂಡ್ ಕೊಟ್ಟು ಜಲ್ದಿ ಚಾಲು ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ. ಮತ್ತು ಯೂನಿವರ್ಸಿಟಿ, ರಾಯಚೂರು ಯೂನಿವರ್ಸಿಟಿ ಹೆರಿಗೆ ರೋಡ್ ಅಲ್ಲಿ ಏನಿದೆ ಅದಕ್ಕೆ ಜಾಸ್ತಿ ಫಂಡ್ ಕೊಟ್ಟು ಆ ಯೂನಿವರ್ಸಿಟಿಗೆ ಎಷ್ಟು ರಿಕ್ರೂಟ್ಮೆಂಟ್ ಇದೆ ಅಲ್ಲಿ ಪ್ರೊಫೆಸರ್ ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ನೀವು ಜಲ್ದಿ ಅದರ ಅಪಾಯಿಂಟ್ಮೆಂಟ್ಸ್ ಆರ್ಡರ್ಗೆ ನೀವು ಆದೇಶ ಕೊಡಬೇಕು. ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 18,000 ಮ್ಯಾಗ ವೇಕೆನ್ಸಿ ಇದೆ. ಆಗ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಯುವಕರು ಬಹಳ ಜನ ಇದ್ದಾರೆ. ಅದು 18,000 ಮ್ಯಾಗ ಇರೋ ವೇಕೆನ್ಸಿಗೆ ನೀವು ಈ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿ ಅದನ್ನ ಅಪಾಯಿಂಟ್ಮೆಂಟ್ಸ್ ಅನ್ನು ಕೊಡಬೇಕಂತ ಹೇಳಿ ನಾನು ಸಿಎಂ ಸಾರಿಗೆ ನಾನು ಮನವಿ ಮಾಡ್ತೀನಿ. ಮತ್ತು ಬರೋ ದಿನದಲ್ಲಿ ನೀವು ಒಂದು ಒಳ್ಳೆ ಬಜೆಟ್ ಕೊಡಬೇಕು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಹೇಳಿ, ಸ್ಪೆಷಲಿ ನಮ್ಮ ರಾಯಚೂರು ಡಿಸ್ಟಿಕ್ಗೆ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ